ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್. ಹೊಸದಾಗಿ ಗೀತಾ ಧ್ರುವ ನೇಸರ ಚಾನಲ್ನ ಓಪನ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಆಗಿ ಅಂತ ಕೇಳ್ಕೊತಿದ್ದೀನಿ. ಏನಪ್ಪ ಇವತ್ತಿನ ವೀಡಿಯೋದಲ್ಲಿ ಹಳ್ಳಿ ಕಡೆ ಸ್ಪೆಷಲಾಗಿ ಬಾತ್ ಮಾಡೋದು, ಸಿಂಪಲಾಗಿ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇಲ್ಲಿ ಸಣ್ಣದಾಗಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 2 ಹಸಿಮೆಣಸಿಗೆ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಸಣ್ಣದಾಗಿ 2 ಟೊಮೊಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಈ ಕಡೆ 2 ಗಂಟೆ ಈ ಥರ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಶುಂಠಿ, ಬರೀ ಕೊತ್ತಂಬರಿ ಸೊಪ್ಪು, ಮತ್ತು ಸಣ್ಣದಾಗಿ ಒಂದೇ ಒಂದು ಗ್ಲಾಸು ಮಾಡ್ತಾಯಿರೋದು ಫ್ರೆಂಡ್ಸ್. ಒಂದು ಚಕ್ಕೆ, 1-2 ಮೊಗ್ಗು ಫ್ರೆಂಡ್ಸ್. ಬನ್ನಿ. ನಮ್ಮೂರಲ್ಲಿ ಯಾರು ಕೂಡ ಮಿಕ್ಸಿಯನ್ನು ಯೂಸ್ ಮಾಡಲ್ಲ ಫ್ರೆಂಡ್ಸ್. ಈ ಥರ ಒಳ್ಕಲ್ ಅಂತ ಇರುತ್ತೆ ಫ್ರೆಂಡ್ಸ್. ಆ ಒಳ್ಕಲ್ಲಿ ಜಾಸ್ತಿ ಯೂಸ್ ಮಾಡೋದು ಜಾಸ್ತಿ ಫ್ರೆಂಡ್ಸ್. ಈ ಥರ ಚಕ್ಕ ಮೊಗ್ಗು ಮತ್ತು ಹಾಕಿದ್ದೀನಿ. ಇದನ್ನು ಫಸ್ಟು ಇದು ಮಾಡಿಕೊಂಡು ಚೆನ್ನಾಗಿ ಕುಟ್ಕೊಂಡು ಫ್ರೆಂಡ್ಸ್, ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕೋದು ಫ್ರೆಂಡ್ಸ್. ನಮ್ಮೂರ ಕಡೆ, ಹಳ್ಳಿ ಕಡೆ ಇಷ್ಟೇ ಮಾಡೋದು. ಮಸಾಲ ಐಟಮ್ ಏನು ಕೂಡ ಹಾಕಲ್ಲ. ಮಸಾಲ ಐಟಮ್ ಹಾಕಿದ್ರೆ ಯಾರು ಕೂಡ ತಿನ್ನಲ್ಲ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ನುಣ್ಣಗೆ ಥರ ಚೆಚ್ಕೋಬೇಕು ಫ್ರೆಂಡ್ಸ್. ಇದನ್ನು ನೋಡಿ, ಈ ಥರ ಚೆನ್ನಾಗಿ ಸ್ಮಾಶ್ ಥರ ಮಾಡ್ಕೋಬೇಕು. ಈ ಥರ ಕುಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನುಣ್ಣಗೆ ಜಬ್ಬಕ್ಕೆ ಆಗಲ್ಲ, ಯಾಕೆಂದರೆ ಮಿಕ್ಸಿಲಾದರೆ ಫುಲ್ಲು ನುಣ್ಣಗೆ ಬರುತ್ತೆ. ಇದರಲ್ಲಿ ಚಚ್ಚುತ್ತಿರೋದಲ್ವ ಕಲ್ಲಲ್ಲಿ, ಆ ಕಾರಣದಿಂದ ಇದು ನುಣ್ಣಗೆ ಬರೋಕ್ಕಾಗಲ್ಲ. ನೀವು ಇದಿಲ್ಲ ಅಂತಂದರೆ ಕುಟಾಣಿಲಿ ಅದರಲ್ಲೂ ಮಾಡ್ಕೋಬೋದು. ಯಾಕೆ ಅಂತಂದರೆ ಮಿಕ್ಸಿಲಿ ಹಾಕಿದ್ರೆ ಯಾವುದೇ ಥರ ಟೇಸ್ಟ್ ಬರಲ್ಲ. ಆ ಕಾರಣಕ್ಕೋಸ್ಕರ ಇದರಲ್ಲಿ ಜಬ್ಬಿ ಬಾತ್ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಕಡೆ. ನೋಡಿ ಆಗೈತೆ. ನೋಡಿ ಫ್ರೆಂಡ್ಸ್, ಆಗಿದೆ. ಯಾವ ರೀತಿ ಬಾತ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಶುರು ಮಾಡೋಣ ಫ್ರೆಂಡ್ಸ್. ಎಣ್ಣೆ ಹಾಕ್ತಿದ್ದೀನಿ ಫ್ರೆಂಡ್ಸ್. ನಿನಗೆ ಮಾಡ್ತಿರೋದು ಬಾತು. ಇರು, ಮನೆ ಇರು, ಬಾತ್ ಮಾಡೋಣ. ಈರುಳ್ಳಿ ಬೇಯ್ತೈತೆ. ನೆಕ್ಸ್ಟು ನಾವು ಜಬ್ಬಿಟ್ಕೊಂಡಿರೋ ಅಂಥದ್ದು ಹಾಕ್ಕೋಬೇಕು. ಇದರಲ್ಲಿ ಹಸಿ ವಾಸನೆ ಎಲ್ಲ ಹೋಗೋ ತನಕನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಿಮಗೇನು ಬೇಕು? ನೆಕ್ಸ್ಟ್ ಟೊಮೊಟೊ ಹಾಕ್ತಿದ್ದೀನಿ ಫ್ರೆಂಡ್ಸ್. ನಾನು 1 ಗ್ಲಾಸ್ಗೆ ಮಾಡ್ತಿರೋದು ಫ್ರೆಂಡ್ಸ್.
ಆ ಕಾರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ನಾನು 1 ಗ್ಲಾಸ್ಗೆ ಅಕ್ಕಿ ತಗೊಂಡಿದ್ದೀನಿ ಸರ್, 1 ಗ್ಲಾಸ್ ಅಷ್ಟು. ಆ ಗ್ಲಾಸ್ಗೆ ತಕ್ಕಂತೆ 2 ಗ್ಲಾಸ್ ನೀರು ಇಟ್ಟಿದ್ದೀನಿ. ನೀರು ಊದಿದ್ದೀನಿ, ಸ್ವಲ್ಪ ಕುದಿಬೇಕು. ಆವಾಗ ಈ ಅಕ್ಕಿ ಹಾಕಬೇಕು. ನೀರು ಕುದೀತೈತೆ, ಇವಾಗ ಅಕ್ಕಿ ಹಾಕ್ಬಿಡೋಣ. ಅಕ್ಕಿ ತೊಳ್ಕೊಂಡಿದ್ದೀನಿ. ಒಂದು ಗ್ಲಾಸ್ ಅಕ್ಕಿಗೆ ಮಾತ್ರ ಮಾಡ್ತಾಯಿರೋದು. ನಿಮ್ಮ ಮನೇಲಿ ತುಂಬ ಜನ ಇದ್ದಾರೆ ಅಂತಂದರೆ 2 ಗ್ಲಾಸ್ ಹಾಕ್ಕೊಂಡು ಮಾಡ್ಕೋಬೋದು. ಸಿಂಪಲಾಗಿ ಮಾಡ್ಕೋಬೋದು, ಯಾವುದೇ ಥರ ಇದಿರಲ್ಲ. ನೋಡಿ, ಅಕ್ಕಿ ಹಾಕಾಯ್ತು, ಚೆನ್ನಾಗಿ ಸೋಡಲ್ಲಿ ಮಿಕ್ಸ್ ಮಾಡೋದು. ಕುಕ್ಕರಲ್ಲಿ ಮುಚ್ಚಿಬಿಡೋಣ. ಈಗ 2 ವಿಸಿಲ್ ಅಷ್ಟೇ, ಜಾಸ್ತಿ ಏನು ಬೇಕಾಗಿಲ್ಲ. ಮುಚ್ಚಿದ್ದೀನಿ. ಭಾತ್ ರೆಡಿಯಾಗಿದೆ ಫ್ರೆಂಡ್ಸ್, ನೋಡೋಣ ಬನ್ನಿ. ಥರ ಭಾತ್ ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದೇ ಥರ ಸಿಂಪಲ್